ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಬೇಕು ಅಂತ ಭೈರದೇವಿ ಎದೆ ನೋವು ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ನಿಂದ ಶಂಕರ ಬಂದು ನೀರು ಕುಡಿಸ್ತಾ ಇರ್ತಾನೆ. ನೀರು ಕುಡಿದು ಅವ್ವ ಬಾರವ್ವ ಪ್ಲೀಸ್ ಹೋಗೋಣ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅನ್ಬೇಕಾದ್ರೆ, ಇಲ್ಲ ಮಗ ಸ್ವಲ್ಪ ವಿಶ್ರಾಂತಿ ತಗೋತೀನಿ, ಟೆನ್ಷನ್ ಆಗಬೇಡ, ನೀನು ಹೋಗು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೇಕು ಅಂತ ಗಂಗನೂ ಸಹ ಹೇಳ್ತಾ ಇರ್ತಾಳೆ, ನೀವು ಭುವಿ ನೋಡೋಕ್ಕೆ ಹೋಗಿ, ನಾನು ನೋಡ್ಕೋತೀನಿ ಅತ್ತೆನ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಶಂಕರ ಹೇಳ್ಕೊತಾ ಇರ್ತಾನೆ, ನಮ್ಮ ಅವ್ವನ ಬಿಟ್ಟು ನಾನು ಈ ಪರಿಸ್ಥಿತಿಲಿ ಹೆಂಗೆ ಭುವಿ ನೋಡೋಕ್ಕೆ ಹೋಗಲಿ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಒಳಗೆ ಭೈರದೇವಿಗೆ ಮತ್ತು ಗಂಗನಿಗೆ ಒಳಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಕೆ ಶಂಕರ ಬೇಜಾರು ಮಾಡ್ಕೊಂಡು ಸ್ವಲ್ಪ ಗಂಗಾ ಸರ್ಸು ಅಂತ ಅಂದ್ಬಿಟ್ಟು ಬೆಡ್ ಮೇಕ್ಕೆ ಭೈರದೇವಿನ ಮಲಗಿಸಿ ಸಮಾಧಾನ ಮಾಡ್ತಾ ಇರ್ತಾನೆ. ಇವಳು ಬೇಕು ಅಂತ ಕಣ್ಣು ಮುಚ್ಕೊಂಡು ನಾಟಕ ಮಾಡ್ಕೊಂಡು ಮಲ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ತನ್ನ ಮನಸ್ಸಲ್ಲಿ ಗಂಗಾ ಹೇಳ್ಕೊಂಡಿರ್ತಾಳೆ, ಐ ಲವ್ ಯು ಅತ್ತೆವಾ, ಐ ಲವ್ ಯು, ನೀವು ಭುವಿನ ನೋಡೋಕೆ ಹೋಗಿ ಅಂತ ಅಂದಾಗ ನನಗೆ ತುಂಬ ಟೆನ್ಷನ್ ಆಗಿತ್ತು, ಆದರೆ ಸಡನ್ನಾಗಿ ಡ್ರಾಮಾ ಮಾಡಿಬಿಟ್ರಲ್ಲ, ನೀವು ದೊಡ್ಡ ಆರ್ಟಿಸ್ಟ್ ಆಯಿತಾ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಏನು ಶಂಕರ ಅವರೇ, ಭುವಿ ನೋಡೋಕೆ ಹೋಗ್ತಾ ಇದ್ದೀರಾ? ಯಾವ ಭುವಿನೂ ನೋಡೋಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಮದುವೆ ಆಗೋವರೆಗೂ ನೀವು ನನ್ನ ಜೊತೆನೇ ಇರಬೇಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ದೇವಸ್ಥಾನಕ್ಕೆ ಅಂತ ಬಂದಿರ್ತಾನೆ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಂಕರ ಅಂತ ಕೂಗ್ತಾ ಇರ್ತಾರೆ. ಯಾರಿದು ಶಂಕರ ಅಂತ ಕೂಗ್ತಾ ಇದ್ದಾರೆ ಅಂತ ಸುಮ್ಮನೆ ತನ್ನ ಪಾಡಿಗೆ ತಾನು ಹೋಗ್ತಿರ್ಬೇಕಾದ್ರೆ ಮತ್ತೆ ಕೂಗ್ತಾ ಇರ್ತಾರೆ. ಯಾರಿರ್ಬೋದು ಅಂತ ದೇವಸ್ಥಾನದೊಳಗಡೆ ಬಂದು ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಕಾಲಿಡ್ವಿ ಬಿದ್ದುಬಿಡ್ತಾನೆ. ಅಲ್ಲಿ ನೋಡಿದರೆ ದೇವಿ ಪ್ರತ್ಯಕ್ಷ ಆಗಿರ್ತಾಳೆ. ದೇವಿನ ನೋಡಿ ಅವ್ವ ಅಂತ ಕೈ ಮುಗಿದು ಹೇಳ್ತಿರ್ಬೇಕಾದ್ರೆ ದೇವಿ ಹೇಳ್ತಾ ಇರ್ತಾಳೆ, ಏನು ಮಗು, ನಿನಗೆ ಆಶ್ಚರ್ಯವಾಗಿತ್ತಾ? ಭಯಪಡಬೇಡ, ನಿನ್ನಿಂದ ಒಂದು ಮಹತ್ತರವಾದ ಕಾರ್ಯ ಆಗಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಒಮ್ಮೆ ನಿನ್ನ ಪ್ರಾಣ ಪಕ್ಷಿ ಹಾರುವಾಗ ಅವರು ಬಂದು ನಿನ್ನನ್ನು ಕಾಪಾಡಿದರು, ಅದೇ ರೀತಿ ಅವರು ಆಪತ್ತಲ್ಲಿರಬೇಕಾದ್ರೆ ನೀನು ಅವರನ್ನು ಕಾಪಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇವನಿಗೆ ತುಂಬ ಆಶ್ಚರ್ಯವಾಗಿ ದೇವಿ ಮುಖನ ನೋಡ್ತಾ ಇರ್ತಾನೆ. ಏನೋ ಹೇಳ್ತಾ ಇದೆಯಾ, ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ, ಹೌದು ಮಗು, ನಿನ್ನಿಂದ ಒಂದು ಮಹತ್ತರ ಕಾರ್ಯ ಆಗಬೇಕಾಗಿದೆ, ನೀನು ಎಷ್ಟೋ ಜನಗಳ ಕಣ್ಣೀರನ್ನ ಒರೆಸಿದ್ಯಾ, ಇವಾಗ ಆಪತ್ತು ಬಂದಿರ ಅವರನ್ನು ನೀನು ಕಾಪಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಆಯಿತು ದೇವಿ, ನಿನ್ನ ಮಾತು ನಾನು ತಪ್ಪಲ್ಲ, ಯಾರಿಗೆ ಆಪತ್ತು ಬಂದಿದೆ ಹೇಳು ಅಂತ ಅನ್ಬೇಕಾದ್ರೆ ನಾನು ಹೆಸರನ್ನ ಹೇಳಲ್ಲ, ನಿನ್ನ ಮನಸ್ಸನ್ನ ಕೇಳ್ಕೊ, ಅವರು ನಿನ್ನ ಮನಸ್ಸಿನ ತುಂಬ ಇದ್ದಾರೆ, ಅದು ಯಾರು ಅಂತ ನೀನೇ ಕಂಡಿಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಗೊಂದಲ ಆಗ್ತಿದೆ ತಾಯಿ ಅಂತ ಹೇಳ್ತಾ ಇರ್ತಾಳೆ. ಏನೂ ಆಗಲ್ಲ, ಯೋಚನೆ ಮಾಡು, ಬಂದೇ ಬರ್ತಾರೆ, ಅವ್ರನ್ನ ಹೋಗಿ ನೀನು ಕಾಪಾಡು, ನಿನ್ನ ಮನಸ್ಸಿನ ಮಾತನ್ನ ಕೇಳು, ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನಿನಗೇನಾದರೂ ಕಷ್ಟ ಆಯಿತು ಅಂತಂದ್ರೆ ಮಗನೇ ನನ್ನನ್ನು ಕರಿ, ನಿನಗೆ ತುಂಬ ಶಕ್ತಿನ ನಾನು ಕೊಡ್ತೀನಿ, ಎಷ್ಟೋ ಅಡಚಣೆಗಳು ಬಂದರೂ ಸಹ ನೀನು ಯಾರಿಗೂ ಜಗ್ಗದೆ ಅವರ ಪ್ರಾಣನ ನೀನು ಉಳಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ತಾಯಿ ಅಂತ ಕೈ ಮುಗಿದು ನೋಡೋ ಅಷ್ಟೊತ್ತಿಗೆ ತಾಯಿ ಮಾಯವಾಗಿಬಿಡ್ತಾಳೆ. ಅಷ್ಟೊತ್ತಿಗೆ ಶಂಕರ ಮಲಗಿದ್ದವನು ಎದ್ಬಿಡ್ತಾನೆ. ತಾಯಿ ಅಂತ ಕೂಗ್ತಿರ್ಬೇಕಾದ್ರೆ ಈ ಕಡೆ ಎಲ್ಲ ಕನಸಾಗಿರುತ್ತೆ. ಇದೇನಿದು, ತಾಯಿ ತನ್ನ ಕನಸಲ್ಲಿ ಬಂದು ಈ ರೀತಿ ಹೇಳಿದ್ಲಲ್ಲ, ಏನಾಯಿತು ಅಂತ ನೋಡಬೇಕು ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಭುವಿನ ಮಾತಾಡ್ಸೋಕ್ಕೆ ಅಂತ ಗೌರಿ ರೂಮಿಗೆ ಅಂತ ಬರ್ತಿರ್ಬೇಕಾದ್ರೆ ಭುವಿ ಅಂತ ಕೂಗ್ತಾ ಇರ್ತಾಳೆ. ಎಷ್ಟು ಕೂಗಿದ್ರು ಭುವಿ ಎದಾಡಲ್ಲ. ಆಗ ಭುವಿನ ನೋಡಿದರೆ ಮೈ ತುಂಬ ಗಾಯ ಆಗಿಬಿಟ್ಟು ಹಾಗೆ ಪ್ರಜ್ಞೆ ತಪ್ಪಿ ಮಲಗಿರ್ತಾಳೆ. ಆಗ ಒಂದು ಕ್ಷಣ ಶಾಕ್ ಆಗಿ ಅಕ್ಕ ಬೇಗ ಬನ್ನಿ ವಿಜಯ ಅಕ್ಕ ಅಂತ ಕೂಗೋತಿರ್ಬೇಕಾದ್ರೆ ವಿಜಯ್ ಓಡ್ ಬರ್ತಾಳೆ. ಏನಾಯಿತು ಗೌರಿ ಅಂತ ಕೇಳ್ತಿರ್ಬೇಕಾದ್ರೆ ಅಕ್ಕ ಭುವಿ ಎದ್ದೇಳ್ತಿಲ್ಲ, ಮೈ ತುಂಬ ಗಾಯ ಆಗಿದೆ ಅಂದಾಗ ಇದೇನಿದು ಈ ಥರ ಆಗಿದೆಯಲ್ಲ, ನನಗೂ ತುಂಬ ಟೆನ್ಷನ್ ಆಗ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಡಾಕ್ಟ್ರಿಗೆ ಕಾಲ್ ಮಾಡು, ಏನಾದರೂ ಟ್ರೀಟ್ಮೆಂಟ್ ಹೇಳ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಡಾಕ್ಟ್ರಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಬೆಂಗಳೂರಿಂದ ಡಾಕ್ಟ್ರು ರಿಸೀವ್ ಮಾಡಿದಾಗ ನನ್ನ ಮಗಳಿಗೆ ತುಂಬ ಗಾಯ ಆಗಿದೆ, ದಯವಿಟ್ಟು ಟ್ರೀಟ್ಮೆಂಟ್ ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಡಾಕ್ಟ್ರು ಹೇಳ್ತಾ ಇರ್ತಾರೆ, ನೀವು ಯಾರು ಹೇಳಿ, ಕಾಮ್ ಡೌನ್, ಟೆನ್ಷನ್ ತಗೋಬೇಡಿ ಆಯಿತಾ, ಏನಾಯಿತು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಮೇಡಮ್ ಮೊನ್ನೆ ಗೌರಿ ಅಂತ ಬಂದಿದ್ನಲ್ಲ ಹಾಸನಿಂದ, ಅವ್ರ ಮಗಳು ನಾನು ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ನಾನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ನಲ್ಲ, ನೀವು ಸರಿಯಾಗಿ ಹಾಕಿದ್ರಾ ಅಂತ ಕೇಳ್ತಾ ಇರ್ತಾರೆ. ಹೌದು ಮೇಡಮ್, ನಾನೆಲ್ಲ ಹಾಕಿದ್ದೀನಿ, ಆದರೆ ಗಾಯಗಳು ತುಂಬ ಜಾಸ್ತಿ ಆಗಿದ್ದಾವೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಲಿಲ್ವ ಅಂತ ಅಂದಾಗ ಇಲ್ಲ ಮೇಡಮ್ ನಾನು ಹೋಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ನನ್ನ ಕೈಲಿ ಏನೂ ಇಲ್ಲ, ನಾನು ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ, ಇನ್ಮೇಲೆ ಆ ದೇವಿನೇ ಕಾಪಾಡಬೇಕು, ಮೊದಲು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಅಂದಾಗ ಸರಿ ಮೇಡಮ್ ಅಂತ ಫೋನ್ ಕಟ್ ಮಾಡಿ ಅಕ್ಕ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರಿತಾ ಇರ್ತಾಳೆ. ಏನು ಗೌರಿ ಈ ರೀತಿ ಹೇಳ್ತಾ ಇದೆಯಾ, ಹಾಸ್ಪಿಟ್ಲಿಗೆ ಹೋಗೋಣ ಅಲ್ವಾ ಅಂತ ವಿಜಯ್ ಕೇಳ್ತಿರ್ಬೇಕಾದ್ರೆ ಬೇಡ ಅಕ್ಕ, ಡಾಕ್ಟ್ರು ಸಹ ಹೇಳಿದರೆ ದೇವಿನ ಮೊರೆ ಹೋಗಿ ಅಂತ ಹೇಳಿದರೆ ನಾವು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಭುವಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಮದುವೆ ಕಾರ್ಯ ಎಲ್ಲ ತಯಾರಿ ಮಾಡ್ತಿರ್ಬೇಕಾದ್ರೆ ಸುನಂದ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಮಂಗಳಾರತಿನ ಕೊಡ್ತಾ ಇರ್ತಾಳೆ. ಎಲ್ಲರೂ ಚೌಟ್ರಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಈ ಕಡೆ ಭೈರದೇವಿ ಹೇಳ್ತಾ ಇರ್ತಾಳೆ, ಎಲ್ಲರೂ ದೇವ್ರ ಹತ್ರ ಕೈ ಮುಗಿದು ಭಕ್ತಿಯಿಂದ ಕೇಳ್ಕೊಡಿ, ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ, ಅದರೊಳಗೆ ಹೆಣ್ಣುಗಂಡು ಭಕ್ತಿಯಿಂದ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಬೈರೇದೇವಿ ಹೇಳ್ತಾ ಇರ್ತಾಳೆ, ಸುನಂದಂಗೆ ಎಲ್ಲ ತೊಗೊಂಡಿದ್ಯವ್ವ ಅಂದಾಗ, ಹ್ಞೂ ಅತ್ತೆವ್ವ ಎಲ್ಲ ರೆಡಿ ಆಗಿದೆ, ಚೌಟ್ರಿಗೆ ಹೋಗ್ಬೇಕಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ, ಕೋಳಿ ಚುರ್ಮರಿ ಮಿಕ್ಕಿದ್ದೆಲ್ಲ ಮ್ಯಾನೇಜ್ಮೆಂಟ್ ನಿಮ್ಮದೇ, ಎಲ್ಲ ಏನೂ ತೊಂದರೆ ಆಗ್ದಂಗೆ ನೋಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶಂಕರ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ. ಆದರೆ ಗಂಗಾ ದೇವ್ರ ಮುಖನ ನೋಡಿಕೊಂಡು ಹಾಗೆ ದೇವ್ರ ಫೋಟೋನ ನೋಡಿಕೊಂಡು ಹೇಳ್ತಾ ಇರ್ತಾಳೆ, ನೀನು ನಿಜವಾಗ್ಲೂ ದೇವರೇ ಆಗಿದ್ದರೆ ನಾನು ಎಷ್ಟು ಚಿಕ್ಕ ವಯಸ್ಸಿಂದಲೂ ಸಹ ಶಂಕರ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ, ನನ್ನನ್ನು ಬಿಟ್ಟು ಗೌರಿ ಜೊತೆ ಗಂಟಾಕ್ಬಿಟ್ಟಲ್ಲ, ಅವತ್ತಿಂದ ನಾನು ನಿನ್ನನ್ನು ನಂಬಲ್ಲ, ಅದೇನು ಮಾಡ್ತೀಯ ಮಾಡ್ತು, ನಾನು ಅಂದ್ಕೊಂಡಿದ್ದೆ ಆಗೋದು, ನಾನು ಅಂದ್ಕೊಂಡಂಗೆ ಮದುವೆ ಆಗೋದು, ನಿನ್ನನ್ನು ಯಾವುದೇ ಕಾರಣಕ್ಕೂ ನಂಬಲ್ಲ, ನಿನ್ನನ್ನು ಯಾವತ್ತೂ ನಾನು ಪೂಜೆ ಮಾಡಲ್ಲ, ಅಂತೂ ನಿನಗೆ ಕೈ ಮುಗಿತಿದ್ದೀನಿ ಅಂತ ಅಂದರೆ ಶಂಕರ ಅವರು ನಂಬಲಿ ಅಂತ ನಾನು ಕೈ ಮುಗಿತಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ, ಶಂಕರ ಹೇಳ್ತಾ ಇರ್ತಾನೆ, ಅವ್ವ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಆಯಿತು ಮಗನೇ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಗಂಗಾ ಅಂತಾಳೆ, ನಾನು ಬರ್ತೀನಿ ದೇವಸ್ಥಾನಕ್ಕೆ ಶಂಕರ ಅವ್ರೆ ಅಂತ ಅಂದಾಗ, ಬೇಡ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಶಂಕರ ಅವರು ಯಾವಾಗಲೂ ಹಿಂಗೆ ಅಂತೀರಾ, ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತೀರಾ, ನಿಮ್ಮ ಜೊತೆ ನಾನು ಬರಬಾರ್ದು ಅಂತ ಅನ್ಬೇಕಾದ್ರೆ, ನೀನು ಚೌಟ್ರಿಗೆ ಹೋಗೋಕ್ಕೆ ಏನೇನು ತಯಾರಿ ಬೇಕೋ ಅದೆಲ್ಲ ಮಾಡ್ಕೋ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಜಾರಾಗಿ ನಿಂತ್ಕೋತಾಳೆ. ಅದಕ್ಕೆ ಭೈರದೇವಿ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ, ಮದುವೆ ಆದಮೇಲೆ ಸುತ್ತಾಡೋದು ಇದ್ದೇ ಇರುತ್ತೆ, ಇವಾಗ ಭೈರವ್ ಒಬ್ಬನೇ ಹೋಗಿ ಬರಲಿ ಅಂತ ದೇವಸ್ಥಾನಕ್ಕೆ ಅವನನ್ನು ಸಹ ಕಳಿಸ್ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ತನ್ನ ಮಗಳನ್ನ ಕರ್ಕೊಂಡು ವಿಜಯ್ ಜೊತೆ ದೇವಸ್ಥಾನಕ್ಕೆ ಬಂದು ನಿಂತಿರ್ಬೇಕಾದ್ರೆ, ಅಲ್ಲಿ ಅರ್ಚಕರು ಪ್ರಸಾದನ ತಂದು ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ಗೌರಿನ ನೋಡಿ ಹೇಳ್ತಾ ಇರ್ತಾರೆ, ಯಾಕಮ್ಮ ಬಂದಿದ್ದೀರಾ, ಯಾಕೆ ಮಗುನ ಎತ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ನನ್ನ ಮಗಳಿಗೆ ಅಮ್ಮ ಆಗಿದೆ, ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ, ಆದರೂ ಸಹ ಹುಷಾರಾಗಿಲ್ಲ ಅರ್ಚಕರೇ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮಗುನ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಇದು ಖಂಡಿತ ಅಮ್ಮನೇ ಆಗಿರೋದು, ಅಮ್ಮ ಈ ರೀತಿ ಸೂಚನೆ ಎಲ್ಲ ಕೊಟ್ಟಿದ್ದಾರೆ, ಹೆದರ್ಕೋಬೇಡಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತೆ, ಎಷ್ಟು ದಿನ ಹುಷಾರಾಗುತ್ತೆ, ಏನಾದರೂ ಮಾಡಬೇಕಾ, ಪ್ಲೀಸ್ ಹೇಳಿ ನಾನು ತಾಯಿ ಮೊರೆ ಹೋಗ್ತೀನಿ ಅಂತ ಕೇಳ್ತಿರ್ಬೇಕಾದ್ರೆ, ಅರ್ಚಕರು ಹೇಳ್ತಾ ಇರ್ತಾರೆ, ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೆ ನಾನು ಹೇಳ್ತೀನಿ, ಎಲ್ಲ ಪರಿಹಾರನ ನಾನು ಹೇಳ್ತೀನಿ, ನೀವು ಭಯ ಪಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅರ್ಚಕರು ಹೇಳ್ತಾ ಇರ್ತಾರೆ, ಕುಂಕುಮ ಇಟ್ಟಿದ್ದೀನಿ, ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಬೇಕಾದ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂದ್ಬಿಟ್ಟು ವಿಜಿ ಕೈಲಿ ಮಗುನ ಕೊಟ್ಬಿಟ್ಟು ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ಕಣ್ಣೀರು ಹಾಕೊಂಡು ಗೌರಿ ಕೈ ಮುಗಿದು ದೇವ್ರ ಹತ್ರ ಕೇಳ್ತಾ ಇರ್ತಾಳೆ, ತಾಯಿ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ದೇವ್ರ ಮಕ್ಕಳಾಗಿರೋ ಇವರಿಗೆ ಇಷ್ಟೊಂಥರ ಕಾಯಿಲೆನ ಕೊಟ್ಟಿದ್ದಿಲ್ಲ, ಇದನ್ನು ಕಣ್ಣಾರೆ ನೋಡೋಕ್ಕಾಗಲ್ಲ, ಈಗಷ್ಟೇ ನನ್ನ ಮಗಳು ಕಿಡ್ನಾಪ್ ಆಗಿದ್ಲು, ಅದರಿಂದ ಹೇಗೋ ಬಚಾವಾದ್ಲು, ಇನ್ನೇನು ಸುಧಾರಿಸ್ಕೋತಾಳೆ ಅಂತ ಅನ್ನೋ ಅಷ್ಟರೊಳಗೆ ಆರೋಗ್ಯದ ಬಗ್ಗೆ ಈ ಥರ ಕೊಟ್ಟಿದೆಯಲ್ಲ, ಇದನ್ನು ನಾನು ಕಣ್ಣಾರೆ ನೋಡೋಕ್ಕಾಗಲ್ಲ, ದಯವಿಟ್ಟು ನಿನ್ನ ಆಶೀರ್ವಾದದಿಂದ ನನ್ನ ಮಗಳು ಮೊದಲು ರೀತಿ ಆಗಂಗೆ ಮಾಡು ತಾಯಿ ಅಂತ ಭಕ್ತಿಯಿಂದ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರನು ಸಹ ದೇವಿ ದೇವಸ್ಥಾನಕ್ಕೆ ಬರ್ತಿರ್ಬೇಕಾದ್ರೆ ದೇವ್ರ ಬಾಗ್ಲಲ್ಲಿ ನಮಸ್ಕಾರ ಮಾಡ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಗೌರಿ ಭುವಿನ ಕರ್ಕೊಂಡು ವಿಜಯ್ ಜೊತೆ ಹೋಗ್ತಿರ್ಬೇಕಾದ್ರೆ ಈ ಭುವಿ ಕೈ ಈ ಶಂಕರನ ಭುಜಕ್ಕೆ ಟಚ್ ಆಗುತ್ತೆ. ಆದರೂ ಅವನಿಗೊಂಥರ ಫೀಲ್ ಆಗ್ತಿರುತ್ತೆ, ಆದರೂ ಸಹ ಅವನು ಭುವಿನ ನೋಡೋದೇ ಇಲ್ಲ. ತನ್ನ ಪಾಡಿಗೆ ತಾನು ಅವಳು ಹೋಗ್ತಾ ಇರ್ತಾಳೆ, ತನ್ನ ಪಾಡಿಗೆ ತಾನು ಇವನು ದೇವ್ರ ಹತ್ರ ಬಂದು ಭಕ್ತಿಯಿಂದ ಬೇಡ್ತಾ ಇರ್ತಾನೆ. ತಾಯಿ, ಇದುವರೆಗೂ ನಾನು ನಿನ್ನನ್ನು ಯಾವತ್ತೂ ಏನು ನನಗೋಸ್ಕರ ಕೇಳಿಲ್ಲ, ಇವತ್ತು ಮೊದಲನೇ ಸಲ ನಿನ್ನನ್ನು ಕೇಳ್ತಾ ಇದ್ದೀನಿ, ನನ್ನ ಪ್ರಾಣ ಉಳಿಸಿದ ದೇವತನ ದಯವಿಟ್ಟು ಕಾಪಾಡು, ಏನಾದರೂ ಕಷ್ಟ ಕೊಡ್ತಿದ್ರೆ ನನಗೆ ಕೊಡು, ಅವರಿಗೆ ಕೊಡಬೇಡ ಅಂತ ಭಕ್ತಿಯಿಂದ ಬೇಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಗೌರಿ ಒಂದು ನಿಮಿಷ ದೇವರ ಸನ್ನಿಧಿಯಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ರೆ ಮನಸ್ಸಿಗೆ ಒಳ್ಳೆ ಸಮಾಧಾನ ಸಿಗುತ್ತಂತೆ, ಇಲ್ಲೇ ಕೂತ್ಕೊಂಡು 10 ನಿಮಿಷ ಹೋಗೋಣ ಬಾ ಅಂತ ಕರ್ಕೊಂಡು ಕೂರಿಸ್ಕೊಂಡು ಕೂತಿರ್ತಾಳೆ. ಹಾಗೆ ಅಲ್ಲೇ ದೇವ್ರ ಸನ್ನಿಧಿಯಲ್ಲಿ ಕೂತ್ಕೊಂಡು ಗೌರಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಕ್ಕ ನಾವು ಹೇಗಿದ್ವಿ, ಔಟ್ ಆಫ್ ಸ್ಟೇಟರ್ ಇದ್ದಾಗಲೂ ಸಹ ಏನು ತೊಂದರೆ ಆಗಲಿಲ್ಲ, ಶಿವಮೊಗ್ಗದಲ್ಲಿ ಟ್ರಾನ್ಸ್ಫರ್ ಆಗಿ ಹೋದಾಗಲೂ ಸಹ ನಮ್ಮ ಭುವಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ಹೆಲ್ತ್ ಇಶ್ಯೂ ಆದರೆ ಹಾಸನಿಗೆ ಬಂದಾಗಿಂದಲೂ ಸಹ ಒಂದಲ್ಲ ಒಂದು ನಮ್ಮ ಭುವಿಗೆ ತೊಂದರೆ ಆಗ್ತಿದೆ ಅಂತ ಬೈತಿರ್ಬೇಕಾದ್ರೆ, ಏನು ಗೌರಿ ಈ ರೀತಿ ಮಾತಾಡ್ತಿದ್ಯಾ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಆ ರೀತಿ ನೀನು ಯಾವುದೋದನ್ನ ತಾಂಡು ಎಲ್ಲೆಲ್ಲೋ ಲಿಂಕ್ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಗೌರಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಕ್ಕ ನಾನು ಆ ರೀತಿ ಎಲ್ಲ ಅಂದಿದ್ದು, ಹಾಸನಿಗೆ ಬಂದಮೇಲೆ ಯಾವಾಗಲೂ ಸಹ ಹುಷಾರು ತಪ್ತಾ ಇದ್ದಾಳೆ, ಇದಕ್ಕೂ ಮುಂಚೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ, ನೋಡು ನಾವು ದೇವಸ್ಥಾನಕ್ಕೆ ಬಂದು ಎಷ್ಟು ಹೊತ್ತಾಯಿತು, ಆದರೂ ಸಹ ದೇವಿ ಸೂಚನೆಯಿಂದ ಏನೂ ಸಹ ಇವಳಿಗೆ ಆಗಿಲ್ಲ, ಗುಣ ಆಗ್ತಾಳೆ ಇಲ್ವೋ ಅಂತ ಭಯ ಆಗ್ತಿದೆ, ಆದರೂ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಒಂದು ವೇಳೆ ನನ್ನ ಮಗಳಿಗೆ ಏನಾದರೂ ಆಯಿತು ಅಂದರೆ ನಾನು ಖಂಡಿತ ಬದುಕಲ್ಲ ಅಕ್ಕ ಅಂದಾಗ, ಹಾಗೆಲ್ಲ ಅನ್ಬೇಡ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ದೇವಿ ನಿನ್ನ ದಯದಿಂದ ನನ್ನ ಮಗಳಿಗೆ ಬೇಗ ಹುಷಾರಾಗಂಗೆ ಮಾಡು ಅಂತ ಕಣ್ಣೀರು ಹಾಕ್ಕೊಂಡು ಕೂತಿದ್ದ ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ವಿಜ್ಞು ಸಹ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ರೀತಿ ಎಲ್ಲ ಮಾತಾಡಬೇಡ, ಬಿಡ್ತು ಅಂತ ಹೇಳು ಆಯಿತಾ, ಸಸ್ಯ ಹಾಕಿದ ತಕ್ಷಣ ಕಾಯಿ ಎಲೆ ಹೂವು ಹಣ್ಣು ಎಲ್ಲ ಒಟ್ಟಿಗೆ ಬಿಡಬೇಕು ಅಂತ ಅಂದರೆ ಹಿಂಗೆ ಹೇಳು, ಅದಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ, ಅದೇ ರೀತಿ ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದಿದ್ದೀವಿ, ತಾಯಿ ಮೇಲೆ ಭಾರ ಹಾಕು, ಖಂಡಿತ ಒಳ್ಳೇದಾಗುತ್ತೆ ಅಂದಾಗ, ಹೌದು ಅಕ್ಕ ನನ್ನ ಕೈಲಿ ಏನೂ ಆಗಲ್ಲ, ಎಲ್ಲ ತಾಯಿ ಮೇಲೆ ಭಾರ ಹಾಕಿದ್ದೀನಿ ಅಂತ ಕಣ್ಣೀರು ಹಾಕ್ಕೊಂಡು ಗೋಗರಿತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನಿನ್ನ ಸನ್ನಿಧಿಗೆ ಬಂದಿದ್ದೀನಿ, ಭಾರ ಹಾಕಿದ್ದೀನಿ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನಿನ್ನ ಶಕ್ತಿಯಿಂದ ನನ್ನ ಮಗಳನ್ನ ಉಳಿಸ್ಕೊಡು ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಶಂಕರನು ಬೇಡ್ತಾ ಇರಬೇಕಾದ್ರೆ ಅರ್ಚಕರು ಬಂದು, ಏನಾದರೂ ನೀವು ದೇವ್ರ ಹತ್ರ ಬೇಡ್ಕೊಂಡ್ರ ಅಂದಾಗ, ಹ್ಞೂ ಅರ್ಚಕರೇ, ನನ್ನ ಪ್ರಾಣ ಉಳಿಸಿದ ದೇವತೆನ ಕಾಪಾಡು ದೇವ್ರೆ ಅಂತ ಕೇಳ್ಕೊತಿದ್ದೆ ಅಂತ ಅನ್ಬೇಕಾದ್ರೆ, ದೇವಿ ಬಲದ ಕಡೆ ಹೂ ಕೊಟ್ಟಿದ್ದಾಳೆ, ಎಲ್ಲ ಒಳ್ಳೇದಾಗುತ್ತೆ ಇರಪ್ಪ ಅಂದ್ಬಿಟ್ಟು ಕುಂಕುಮ ತಂದು ಅರ್ಚನೆ ಕೊಟ್ಟು ಒಳ್ಳೇದಾಗುತ್ತೆ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ, ಕೈ ಮುಗಿದು ಈ ಕಡೆ ಶಂಕರನು ಸಹ ಬರ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ. ಈ ವಿಡಿಯೋ
ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.